ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ. ಶೂಟಿಂಗ್ ಮಾದೇವಪುರ, ಮಂಡ್ಯ ಜಿಲ್ಲೆ. ನಾನು ಮೈಸೂರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಕೃಷ್ಣ ಸರ್ ತಂದೆ ಮನೆಯಲ್ಲೂ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಅವರು ನನಗೆ ತುಂಬ ಪರಿಚಯ. ಒಂದು ಸರಿ ಫೋನ್ ಮಾಡಿ ಕೇಳಿದ್ರು, ಜಗ ಹಿಂಗೆ ಒಂದು ಆ್ಯಕ್ಟಿಂಗ್ ಇದೆ ಮಾಡ್ತೀಯ ಅಂತ. ಏನು ಆ್ಯಕ್ಟಿಂಗ್ ಅಂತ ಹೇಳಿದ್ಮೇಲೆ ಸರಿ ಸರ್ ಆಯಿತು ಅಂತ ಒಪ್ಕೊಂಡೆ. ಹಿಂಗೆ 3 ತಿಂಗಳು ಬೆಂಗಳೂರಿಗೆ ಬಂದಿರಬೇಕು ನೀನು ನಮ್ಮ ಜೊತೆಗೆ ಅಂತ ಹೇಳಿದ್ರು. ನನಗೆ ಮೈಸೂರು ಅಥವಾ ಊರು ಬಿಟ್ಟು ಎಲ್ಲೂ ಹೋಗಿರಲಿಲ್ಲ. 3 ತಿಂಗಳು ಬರಬೇಕಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿತ್ತು. ಮನೆ ಮತ್ತು ಮೈಸೂರು ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ ನಾನು ಒಂದಪ್ಪನು. ನಮ್ಮದು ಶೂಟಿಂಗ್ ಮಾದೇವಪುರ ಆದ್ದರಿಂದ ಚಿಕ್ಕದರಿಂದ ಶೂಟಿಂಗ್ ಮಾಡ್ತಿರೋದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಸ್ವಲ್ಪ ದೊಡ್ಡವನಾಯ್ತಾ ನಾನು ಒಂದು ಆ್ಯಕ್ಟಿಂಗ್ ಮಾಡಬೇಕಲ್ಲ ಅಂತ ಅನ್ನಿಸ್ತಿತ್ತು. ಕೃಷ್ಣ ಸರ್ ಫೋನ್ ಮಾಡಿದಾಗ ಅದು ಕನಸು ನೆನೆಸಾಯ್ತಿತ್ತು. ನಾನು ಅವಾಗಿಂದ ಚಿಕ್ಕದ್ರಿಂದ ಹಿಂಗೆ ಅನ್ಕೋತಿದ್ದೆ. ಅದನ್ನ ಕೃಷ್ಣ ಸರ್ ನೆನ್ಸು ಮಾಡ್ತಾ ಇದ್ದಾರೆ ಈಗ ಅಂತ ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಅವ್ರ ಜೊತೆನೇ ಊರಿಂದ ಹೊರಟು ಬಂದೆ. 3 ತಿಂಗಳು ಬಂದು ನನಗೆ ಏನು ಹೊಸ ಅನುಭವ ಏನು ಗೊತ್ತಿರಲಿಲ್ಲ. ಫಸ್ಟ್ ದಿನ ಬಂದು ಬ್ಯಾಗ್ ಇಟ್ಟೆ. ಸಂಜೆ ಆಯ್ತಾ ಅಳು ಬಂದ್ಬಿಡ್ತು ನನಗೆ. ಎಲ್ಲಿ ಹೊರಟೋಗಿ ಬಿಡ್ಬೇಕು ಊರಿಗೆ ಕದ್ದು ಅಂತ. ಎಲ್ಲಿ ಕದ್ದು ಹೋಗೋಕ್ಕಾಗಲ್ಲ, ಅಲ್ಲಿ ಏನು ಸೆಕ್ಯೂರಿಟಿ ಫುಲ್ಲು, ಕದ್ದು ಹೋಗೋಕ್ಕಾಗಲ್ಲ. ಏನು ಮಾಡೋದೀಗ ಅಂತ ತುಂಬ ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ. ಆಯ್ತಾರೆ ಇರೋಕ್ಕೆ ನನ್ನ ಕೈಲಿ ಮನೆ, ನಮ್ಮ ತಾಯಿ, ನನ್ನ ಮಗಳು 3 ವರ್ಷದ ಮಗಳಿದ್ದಾಳೆ, ಅವಳೆಲ್ಲ ಬಿಟ್ಟು ಇರೋಕೆ ಆಯ್ತಾಯಿಲ್ಲ. ಫುಲ್ಲು ಬೇಜಾರಾಯ್ತಾಯಿತ್ತು. 1 ದಿನ ಆಯಿತು, 2 ದಿನ ಆಯಿತು. ಆಮೇಲೆ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೃಷ್ಣ ಸರ್ ಮಾಡಿಸ್ತಾ ಇದ್ದಾರೆ. ನನಗೇನು ಗೊತ್ತಾಯ್ತಿಲ್ಲ. ನಾನು 8ನೇ ಕ್ಲಾಸ್ ಓದಿರೋದು ಎಲ್ಲ ಮರ್ತೋಯ್ತಾ ಇದೆ. ಕೃಷ್ಣ ಸರ್ಗೆ ಆ್ಯಕ್ಟಿಂಗ್ ಮಾಡಿಸಿ ಸಾಕಾಗೋಯ್ತು. ಮಿಲನ ನಂದು ಆಗಲ್ಲ, ನೀನೇ ಮಾಡಿಸ್ಬಿಡು ಅಂತ ಹೇಳಿದ್ರು. ಆಮೇಲೆ ಮಿಲನ ಮೇಡಮ್ ಇಲ್ಲ ನಾನು ಮಾಡಿಸ್ತೀನಿ ಅವನಿಗೆ ಅಂದ್ಬಿಟ್ಟು ಎಲ್ಲ ಬರೆದು ಕೊಡ್ತಿದ್ರು. ನಾನೆಲ್ಲ ಓದ್ಕೋತಾ ಇದ್ದೆ. ಕೃಷ್ಣ ಸರ್, ಮಿಲನ ಮೇಡಮ್ ಇಬ್ಬರು ಕೂಡ ಎಲ್ಲ ಪ್ರಾಕ್ಟೀಸ್ ಮಾಡಿಸೋದು. ಒಂದು 4-5 ದಪ್ಪ ಪ್ರಾಕ್ಟೀಸ್ ಮಾಡಿಸೋದು. ಆಮೇಲೆ ನಾನು ಬೆಳಿಗ್ಗೆ ಜ್ಞಾಪಕ ಇಟ್ಕೊಳ್ಳೋದು ನನಗೆ ಗೊತ್ತೇ ಇಲ್ಲ. 8ನೇ ಕ್ಲಾಸ್ ಓದಿರೋದು ಏನಿಲ್ಲ. ನಾನು ಕೆಲಸಕ್ಕೆ ಹೋಗೋದು, ಮನೆಗೆ ಬರೋದು ಅಷ್ಟೇ ನನ್ನ ಜೀವನ ಮಾದೇವಪುರದಲ್ಲಿ. ಇನ್ನು ಹೊರಗಡೆ ಬೆಂಗಳೂರಿಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಬಂದು ಆಲ್ಟ್ ಆಗಿರೋದು ಇಲ್ಲ ಜೀವನದಲ್ಲಿ. ಆಗ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಕೊಂಡೆ. ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ದಿನ ಶೂಟಿಂಗ್ ಕರ್ಕೊಂಡು ಹೋದ್ರು. ಫುಲ್ ಹೃದಯ ಎಲ್ಲ ಬಡ್ಕತಾ ಇದೆ ನನಗೆ. ಅಲ್ಲಿ ಬಿಟ್ಟಿದ್ರು ಊರಿಗೆ ಎದ್ಬಿಡ್ತಿದ್ದೆ. ಬಟ್ಟೆನೂ ಬೇಡ ಏನು ಬೇಡ ಅಂತ ಊರಿಗೆ ಓಡ್ಬಿಡ್ತಿದ್ದೆ. ಆದರೂ ನನಗೇನು ಅನ್ನಿಸ್ತಂದರೆ ಒಂದು ಅವಕಾಶ ಸಿಕ್ಕಿದೆ. ಎಷ್ಟೇ ಕಷ್ಟ ಆದರೂ ಇದನ್ನ ಮಾಡಲೇಬೇಕು ಅಂತ ಮನಸ್ಸನ್ನು ಹಠ ಮಾಡ್ಕೊಂಡೆ. ಆಗ ಕೃಷ್ಣ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮನೇಲಿ ಆ್ಯಕ್ಟಿಂಗ್ ಮಾಡೋದು ಹಿಂಗೆ ಏನು ಅಂತ ಎಲ್ಲ ಹೇಳ್ಕೊಟ್ರು. ಮಿಲನ ಮೇಡಮ್ ಅಷ್ಟೇ 3 ತಿಂಗಳು ಇಟ್ಕೊಂಡು ನನಗೆ ಸ್ವಂತ ಅವ್ರ ಮನೆಯವ್ರ ಥರನೇ ನೋಡ್ಕೊಂಡು ಪ್ರತಿಯೊಂದು ಕೃಷ್ಣ ಯಾವಾಗಲೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳೋರು, ನಿನ್ನಲ್ಲಿ ಒಳ್ಳೆ ಕಲೆ ಐತೆ, ಅದನ್ನ ಚೆನ್ನಾಗಿ ಮಾಡು, ದೊಡ್ಡ ವ್ಯಕ್ತಿ ಆಗು, ನೀವು ಡ್ರೈವರ್ ಇಟ್ಕೊಂಡು ಕಾರ್ ತಗೊಂಡು ಓಡಾಡ್ಬೋದು, ತುಂಬ 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 ಒಳ್ಳೆ ವ್ಯಕ್ತಿ ಅವರು. ಹೇಳೋಕ್ಕೆ ಅಸಾಧ್ಯ. ನಮಗೆ ತಂದೆ ತಾಯಿ ಎಲ್ಲ ವಯಸ್ಸಾದವರು, ತಂದೆ ಇಲ್ಲ ತೀರೋದ್ರು, ಬುದ್ಧಿ ಹೇಳೋರು ಯಾರೂ ಇಲ್ಲ ನಮಗೆ. ನಾನು ಒಬ್ಬನೇ ಮಗ ನಮ್ಮ ತಂದೆ ತಾಯಿಗೆ. ಹಾಗಾಗಿ ಇವರು ನನಗೆ ತುಂಬ ಬುದ್ಧಿ ಹೇಳ್ತಿದ್ರು. ಈ ಥರ ಮಾಡು, ಇಲ್ಲೇ ಇದ್ದು ಈ ಥರ ಕೆಲಸ ಮಾಡ್ಕೊಂಡು ಹೋಗು, ಇಲ್ಲೇ ಇರು, ನಿನ್ನ ಮುಂದೆ ನಾನು ತುಂಬ ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂದರೆ ನನಗೆ ಇಲ್ಲೂ ಇರಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಮಗಳು ಮತ್ತು ವಯಸ್ಸಾದ ಅಮ್ಮ ಹೆಂಡತಿ ಎಲ್ಲ ಇರೋದ್ರಿಂದ ಊರಿಗೆ ಹೋಗ್ಬೇಕಾದಂಥ ಅನಿವಾರ್ಯ ಇರೋದ್ರಿಂದ ಹೊರಟೋದೆ. ಶೂಟಿಂಗೆಲ್ಲ ಚೆನ್ನಾಗಾಯಿತು. ಓದ್ತಾವೆಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು. ಮನೇಲೂ ಅಷ್ಟೇ ಸ್ವಂತ ತಮ್ಮನ ಥರನೋ ಮಗನ ಥರನೋ ನೋಡ್ಕೊಂಡು 3 ತಿಂಗಳು ಶೂಟಿಂಗ್ ಮಾಡಿಸಿ. ಮತ್ತು ನಾನೇನು ಜೀವನದಲ್ಲಿ ಎಲ್ಲೂ ಹೋಗೋದನ್ನೇ ಇಲ್ಲ. ಫ್ಲೈಟು, ಸಮುದ್ರನೇ ನೋಡಿರಲಿಲ್ಲ ಜೀವನದಲ್ಲಿ. ದೇವರಾಣೆಗೆ ಹೇಳ್ಬೇಕು ಅಂದ್ರೆ ನಾನು ಸಮುದ್ರನೇ ನೋಡಬೇಕು ಅಂತ ಆಸೆ. ಅಂದರೆ ನನಗೆ ಆಸೆಗಳನ್ನ ಈಡೇರಿಸಿದ್ದಾರೆ. ಅದಕ್ಕೋಸ್ಕರ ಹೇಳ್ತಿರೋದು. ಸಮುದ್ರ ನೋಡ್ಬೇಕಂತ ತುಂಬ ಆಸೆ ಇತ್ತು. ಅದನ್ನೂ ತೋರಿಸಿದ್ರು, ಫ್ಲೈಟಲ್ಲಿ ತೋರಿಸಿದ್ರು. ಒಂದು ದೊಡ್ಡ ಫಿಲಮಲ್ಲಿ ಆ್ಯಕ್ಟಿಂಗ್ ಮಾಡೋದು ಅವಕಾಶ ಕೊಟ್ಟರು. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅವ್ರನ್ನ ನಾನು ಯಾವತ್ತೂ ನನ್ನ ಜೀವ ಇರೋವರೆಗೂ ನಾನು ಯಾವತ್ತೂ ಅವ್ರನ್ನ ಮರ್ತ್ಕೊಳ್ಳಲ್ಲ. ನನ್ನ ಹೃದಯದಲ್ಲೇ ಇರ್ತಾರೆ. ನೆಕ್ಸ್ಟು ಸರ್ ಮೂವಿ ಮಾಡಿದಾಗ ನನಗೆ ನೇಪಾಳ್, ಕಾಶ್ಮೀರ್ ಮತ್ತು ಫಾರಿನ್ ಒಂದು ತೋರಿಸ್ಬಿಡಿ ಅಷ್ಟೇ ಸಾಕು. ನಾಳೆ ನೆಕ್ಸ್ಟ್ ಶೂಟಿಂಗಲ್ಲಿ ಅಷ್ಟೇ ಸಾಕು ನನ್ನ ಜೀವನ. ಯಾಕೆಂದರೆ ನಾನು ನೇಪಾಳ್ ಮತ್ತು ಕಾಶ್ಮೀರ ಮತ್ತು ಫಾರಿನ್ ನೋಡಬೇಕು ಅಂತ ತುಂಬ ಆಸೆ. ಅದನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ತೋರಿಸ್ತಾರೆ ಅವಾಗ ನಾನು ಹೇಳ್ತೀನಿ. ಅಲ್ಲಂದ್ರೆ ಹೊರಗಡೆ ಶೂಟಿಂಗ್ ಮಾಡಿದಾಗ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಶೂಟಿಂಗ್ ಹಿಂಗೆ ಅವ್ರು ತುಂಬ ಎತ್ತರವಾಗಿ ಬೆಳೀತಾ ಇರಲಿ ಅಂತ ನನ್ನ ಆಸೆ. ಅವ್ರು ಯಾವಾಗಲೂ ಇದೇ ಥರ ಇರಲಿ. ಮುಂದೆ ನೆಕ್ಸ್ಟ್ ಫಿಲಮ್ ಯಾವಾದರೂ ಮಾಡಿದ್ರೆ ನನಗೆ ಇನ್ನೊಂದು ಅವಕಾಶ ಕೊಡಲಿ ಅಂತ ನಾನು ಕೇಳ್ಕೊತಾ. ಲವ್ ಮಾಕ್ಟೇಲ್ 3 ಮಾರ್ಚ್ 19 ಯುಗಾದಿ ಹಬ್ಬದ ದಿನ ರಿಲೀಸ್ ಆಗ್ತೈತೆ. ಕರ್ನಾಟಕದ ಎಲ್ಲರೂ ಪ್ರತಿಯೊಬ್ಬರು ಕನ್ನಡ ಫಿಲಮ್ನ ನೋಡಿ ಕನ್ನಡ ಫಿಲಮ್ನ ಬೆಳೆಸಬೇಕು ಅಂತ ಕೇಳ್ಕೊತಾ. ನಾನೊಬ್ಬ ಹೊಸ ಕಲಾವಿದ, ನನಗೂ ಪ್ರೋತ್ಸಾಹಿಸಿ ನನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು, ನಿಮ್ಮ ಆಶೀರ್ವಾದ ಅಂತ ಕೇಳ್ಕೊತಾ ಕೃಷ್ಣ ಸರ್ಗೆ ಮತ್ತು ಮಿಲನ ಮೇಡಮ್ಗೆ ಒಂದು ಅವಕಾಶ ಕೊಟ್ಟವ್ರಿಗೆ ತುಂಬ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ
ಅಲ್ಲ ನಾನು ಆ್ಯಕ್ಚುಲಿ ಯಾರು ಏನು ಹೇಳ್ಕೊಟ್ಟಿಲ್ಲ ಇದು. ಅಂದರೆ ನಮ್ಮ ಮನೇಲಿ ಮೈಸೂರಿನ ಮನೇಲಿ ಕೆಲಸ ಮಾಡ್ತಾ ಇದ್ದ ಜಗ. ಸೊ ಅಲ್ಲಿ ನೋಡಿದ್ವಿ. ಸೊ ತುಂಬ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇಡೀ ಸಿನಿಮಾ ಟ್ರಾವೆಲ್ ಆಗೋಂಥದ್ದು. ಆ್ಯಕ್ಚುಲಿ ಈ ಫಿಲಮ್ ನಾನಲ್ಲ, ಇವನು ಇರೋ ಥರ ಆ ಲೆವೆಲ್ ಕ್ಯಾರೆಕ್ಟರ್ ಅದು. ಸೊ ಅದಕ್ಕೆ ನಾವು ಯಾರೇನೋ ಅಂತ ಅಂದ್ಕೊಂಡಿದ್ವಿ. ಅವಾಗ ಮಿಲನ ಇಲ್ಲ ಜಗನ್ನ ಥರ ಮಾಡ್ಸೋಣ ಅಂತ. ಸರಿ ಆಡಿಷನ್ ಮಾಡಿ ಕಳಿಸು ಅಂತಂದೆ. ಮನೇಲೇನೋ ಏನೇನೋ ಮಾಡಿ ಕಳಿಸಿದ್ರು, ಅಲ್ಲೇ ವಿಡಿಯೋ ಮಾಡಿಬಿಟ್ಟು. ನಾನು ನೋಡಿ ಇವನ ಕೈಲಿ ಹೆಂಗೆ ಆ್ಯಕ್ಟಿಂಗ್ ಮಾಡ್ಸೋದು ಅಂತ ನಾನು, ಯಾಕಂದರೆ ತುಂಬ ಮಾತಾಡ್ತಾನೆ. ಬಟ್ ಆ್ಯಕ್ಟಿಂಗ್ ಮಾಡ್ಬೇಕಲ್ಲ, ಮಾತಾಡೋದೇ ಬೇರೆ, ಬಂದು ಸ್ಕ್ರೀನ್ ಮುಂದೆ ಆ್ಯಕ್ಟ್ ಮಾಡಬೇಕಲ್ಲ, ಅದೇನೇ ಬೇರೆ. ಒಂದು ಅದ್ಭುತವಾದ ಪಾತ್ರ. ನೀವು ನಾನು ಮೇಲೆ ಹತ್ಕೊಂಡು ಬಂದು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಿನಿಮಾ ರಿಲೀಸ್ ಆದಮೇಲೆ ಇವನ್ನ ಬೇರೆ ಲೆವೆಲಲ್ಲಿ ತಗೋತಾರೆ ಜನ. ಅಯ್ಯೋ ಇವನಿಗೆ ಇವನಿಗೆ ಕರ್ಕೊಂಡೋಗಿ ಶೂಟಿಂಗಿಗೆಲ್ಲ ಫಸ್ಟ್ ಟೈಮ್ ಫ್ಲೈಟ್ ಹಚ್ಚಿದೆ. ನಾನು ಫ್ಲೈಟೇ ನೋಡಿಲ್ಲ ಅಣ್ಣ, ತುಂಬ ಖುಷಿ ಆಯ್ತಣ್ಣ. ಆಯ್ತಪ್ಪ ಕರ್ಕೊಂಡು ಅಂಡಮಾನ್ ಎಲ್ಲ ತೋರಿಸ್ದೆ. ಅಣ್ಣ ಇಷ್ಟೆಲ್ಲ ಚೆನ್ನಾಗಿದ್ದಾರೆ ಅಣ್ಣ, ನನ್ನ ಲೈಫಲ್ಲಿ ನೋಡಿ ನೀವು ಮರೆಯಲ್ಲ. ಆಯ್ತಪ್ಪ ಅದಾದ್ಮೇಲೆ ಕರ್ಕೊಂಡು ರಾಜಸ್ಥಾನ ಕರ್ಕೊಂಡೋದೆ, ಜೈಪುರ್ ಕರ್ಕೊಂಡೋದೆ, ಗುಜರಾತಲ್ಲಿ ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಿ. ಅಂದರೆ ನನ್ನ ಕೆಲಸ ಬೇಕು ಮಾಡಿ ಕರ್ಕೊಂಡು ಹೋಗ್ತದೆ ಅಷ್ಟೇ, ಏನಿಲ್ಲ. ಶೂಟಿಂಗ್ ಕರ್ಕೊಂಡು ತೋರಿಸ್ತದೆ ಅಣ್ಣ, ಎಲ್ಲ ತೋರಿಸ್ತೀನಿ ಅಣ್ಣ. ಇಲ್ಲಿಂದ ಕಾಶ್ಮೀರ ಎಷ್ಟು ದೂರ ಅಣ್ಣ? ಅಂದ ಏನಿಲ್ಲ ಕಣ, ಇಲ್ಲಿಂದ ಒಂದು 2-3 ಅವರ್ ಅಷ್ಟೇ. ಅಲ್ಲೋ ಶೂಟ್ ಮಾಡೋಣ ಅಂದ. ನನ್ನ ಕತೆಗೆ ಬೇಡ ಕಣೋ, ನಾನು ನೋಡಿಲ್ಲವಲ್ಲ, ಬನ್ನಿ ಕರ್ಕೊಂಡೋಗಿ ಅಂತ. ಜಗ ಕರೆಕ್ಟಾಗಿ ಹೇಳೋ, ರಾಜಸ್ಥಾನ್ಗೆ ಹೋಗಿ ಬಂದ್ಮೇಲೆ ನೀನು ನನಗೆ ಏನು ಹೇಳಿದೆ ಅಂತ. ರಾಜಸ್ಥಾನ್ಗೆ ಹೋಗಿ ಬಂದ್ರಲ್ಲ ನೀವು, ಅವಾಗ ಅದು ಹೋಗಿ ಬಂದು ನಂಗೆ ಏನು ಹೇಳಿದೆ? ನನಗೆ ಅಲ್ಲಿ ಹೋಗಿದ್ದು ಬಂದಮೇಲೆ ಊಟ ತಿಂಡಿ ಎಲ್ಲ ತುಂಬ ವ್ಯತ್ಯಾಸ ಆಗೋಯ್ತು. ಊಟನೇ ಇಲ್ಲ, ಬರೀ ರೊಟ್ಟಿ, ಅನ್ನ ಇಲ್ಲ, ಬಾಸುಮತಿ ಅಕ್ಕಿ ಅನ್ನ. ನಾನು ಊಟನೇ ಆಯ್ತಾರ ಊಟ ಮಾಡೋಕ್ಕೆ, ಬರೀ ರೊಟ್ಟಿ. ಇಲ್ಲಿಗೆ ಬಂದ ತಕ್ಷಣ ಬೆಂಗಳೂರಲ್ಲಿ ಬೆಳಗ್ಗೆ ಎದ್ದು ಒಂದು ದೊಡ್ಡ ಗ್ಲಾಸ ಟೀ ಕಾಯಿಸ ಕುಡ್ಕೊಂಡು, ಅಕ್ಕ ನನಗೆ ಸಮಾಧಾನ ಆಯಿತು, ನಾನು ಹೊರಡ್ತೀನಿ ಊರಿಗೆ ಅಂದ್ಬಿಟ್ಟು ಹೊರಟ್ಬಿಟ್ಟೆ. ಆದರೂ ರಾಜಸ್ಥಾನದ್ದೆಲ್ಲ ನನಗೆ ಇವರೆಲ್ಲ ತೋರಿಸಿದ್ರು. ಅದನ್ನ ಮೊಬೈಲಲ್ಲಿ ವೀಡಿಯೋಗಳೆಲ್ಲ ಇಟ್ಕೊಂಡಿದ್ದೀನಿ, ಯಾವಾಗಲೂ ಅದು ನೋಡ್ಕೊಂಡು ಜ್ಞಾಪಿಸ್ತಾ ಇರ್ತೀನಿ. ಇನ್ನೊಂದ್ಸರಿ ಯಾವಾಗಲೂ ಅಲ್ಲಿ ಹೋಗ್ಬೇಕಲ್ಲ, ಕೆಲಸಕ್ಕೆ ಅಂತ ಹೋಗಿದ್ದು, ಕೆಲಸ ಮುಗಿಸ್ಕೊಂಡು ಬಂದ್ವಿ. ಯಾವಾಗಾದ್ರೂ 2 ದಿನ ಇದ್ದು ಬರಕ್ಕೆ ಹೋಗ್ಬೇಕಲ್ಲ, ಯಾಕೆ ನಾವು ಹಳ್ಳಿಯವರು, ಹಳ್ಳಿಲಿ ನಮ್ಮ ಜೀವನ ಎಲ್ಲ ಕಳೆದೋಯ್ತು ಅನ್ಕೊಂಡಿದ್ದೆ. ಅದನ್ನ ಕೃಷ್ಣ ಸರ್ ಕಳೆದೋಗಲ್ಲ, ನೀವು ಇನ್ನೂ ಮುಂದೆ ಹೋಗ್ಬೋದು ಅಂತ ತೋರಿಸಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ಸ್ ಕಣ. ನನಗೆ ಹೇಳಿದ್ದೆ ಏನಂದ್ರೆ, ಅಲ್ಲಿ ಟೀ ಸಿಗ್ಲಿಲ್ಲ, ನನ್ನ ಜೀವನದಲ್ಲಿ ಹೋಗಲ್ಲ ಅಂತ. ಟೀ ಸಿಗಲ್ಲ. ಇವಾಗ ಯಾವಾಗ ಕಾಶ್ಮೀರ್ ಕರ್ಕೊಂಡು ಹೋಗ್ತಿದ್ದೀರಾ, ನೇಪಾಳ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲವ, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಾಂಗ್ ಯಾವುದೋ ಏನೋ ಫಾರಿನಲ್ಲಿ ಶೂಟ್ ಮಾಡ್ಬೇಕಿತ್ತಲ್ಲ, ಅಲ್ಲಿ ನಾನಿಲ್ವಣ ಅಂದ. ಇಲ್ಲ ಕಣ, ನನಗೂ ಬರ್ದ್ಬಿಟ್ಟು ನನಗೂ ಕರ್ಕೊಂಡೋಗಿ ಅಂತ. ಮೊದಲೇ ನಮ್ಗೆ ದಿಲೀಪ್ ಸರ್, ಶಶಾಂಕ್ ಸರ್ ಹೇಳ್ದಂಗೆ ನಾನು ತುಂಬ ಇಂಟೆಲಿಜೆಂಟಾಗಿ ಸಿನಿಮಾ ಮಾಡೋನು, ಸುಮ್ಮನೆ ಎಲ್ಲ ಕರ್ಕೊಂಡು ಹೋಗಲ್ಲ. ನೆಕ್ಸ್ಟ್ ನೀವು ಮಾಡಿದಾಗ ಸರ್ ಲೊಕೇಶನ್ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ಅಲ್ವಾ? ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾನೆ ಸಿನಿಮಾದಲ್ಲಿ. ಇನ್ಫ್ಯಾಕ್ಟ್ ಯಾರ್ಯಾರು ಸಿನಿಮಾ ನೋಡಿದ್ರು, ಯಾರಿಗೂ ಇವ್ನು ಎಲ್ಲಿ ತಿಳ್ಕೊಂಬೋದಿನಿ ಅಂದರು. ಸೊ ಆ ಥರ ಅಂದರೆ ನಿಮಗೆ ತುಂಬ ನಗಿಸ್ತಾರೆ, ಅಷ್ಟೇ ಎಮೋಷನಲ್ ಮಾಡ್ತಾರೆ ಸಿನಿಮಾದಲ್ಲಿ. ಅದನ್ನು ಬಹುಶಃ ಸಿನಿಮಾ ರಿಲೀಸ್ ಆದಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ನೀವೇನು ಹುಡ್ಕೊಂಡು ಬನ್ನಿ ಅಂತ ನೀವೇ ಇವನ್ನ ಬಿಡಲ್ಲ, ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಡೈಲಾಗ್ ಏನಾದರೂ ಒಂದು ನಮಗೋಸ್ಕರ? ಬೇಡ ಏನಿಲ್ಲ, ಹೋಗೋದು ಸಾಕು, ಎಲ್ಲೂ ಬಾಯ್ಬೇಡ. ಈ ಡೈಲಾಗ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.